ನನ್ನ ತವರು ಮನೆಯಲ್ಲಿ ಅದಿತ್ತು, ನನ್ನ ತವರು ಮನೆಯಲ್ಲಿ ಇದಿತ್ತು, ನನ್ನ ಗಂಡನ ಮನೆಯಲ್ಲಿ ಏನಿರಲಿಲ್ಲ. ನಿನಗೆ ಬರಿ ನೆಲದಲ್ಲಿ ಮಲಗಿದ್ದು ನೆನಪಾಗ್ತದೆ ಅಲ್ವಾ? ರಾಜಸೂಯದ ಅವಭೃತ ಮಾಡುವಾಗ ಎಡಬಗದಿಯಲ್ಲಿ ಕುಳಿತುಕೊಂಡದ್ದು ನೀನೆ, ಅದು ನೆನಪಾಗುದಿಲ್ಲ ಅಲ್ಲ ನಿನಗೆ? ಅದು ಸಂತೋಷದಲ್ಲಿರುವಾಗ ನೀನು ಪಾಂಡವರ ಹೆಂಡತಿಯಾದಾಗ ಆದ ಕಾರಣ ಸಾಮ್ರಾಜ್ಞಿ ಆದ್ದು. ದೃಪದನ ಮಗಳಾಗ್ತಿದ್ರೆ ನಿನಗೆ ರಾಜಸೂಯದ ಅವಭೃತ ಸ್ಥಾನದಲ್ಲಿ ಅರ್ಧ ಪಾಲು ಸಿಗುತ್ತಿರ್ಲಿಲ್ಲ, ಗೊತ್ತುಂಟಾ? ಅದೆಲ್ಲ ನೆನಪಾಗುದಿಲ್ಲ ನಿನಗೆ. ಈ ಷಂಡರು ಅಲ್ವಾ? ಹೆಣ್ಣು ಹೆಚ್ಚು ಕಲ್ತದಿಂದ ಗಂಡನ ಅವಮಾನಿಸುವುದಲ್ಲ, ಗಂಡು ಕಲ್ತದನ್ನೆಲ್ಲ ಕೆಲಸಕ್ಕೆ ಮಾಡದೆ ಸುಮ್ಮನೆ ಮನೆ ಮೂಲೆಯಲ್ಲಿ ಕುಳಿತರೆ ಮಾತ್ರ ಹಾಗೆ ಹೇಳು. ಹೌದೌದು. ಏನು ಒಂದಿಷ್ಟು ಕಲ್ತದ್ದಾದ್ರೆ ಕೆಲಸ ಮಾಡಬೇಕಲ್ಲ. ಕೆಲಸ ಮಾಡಿದ್ರೆ ಏನಾಗ್ತದೆ? ಏನಾಗುತ್ತದೆ? ಮೊನ್ನೆ ಕೇಳಿದ್ಯಲ್ವ ಅಜ್ಞಾತವಾಸಕ್ಕೆ ಬರುವಾಗ ಏನು ಹೇಳಿದ? ದೇವತೆಗಳೇ, ಬನ್ನಿ ವೃಕ್ಷಕ್ಕೆ ಕಟ್ಟಿದಂಥ ಆಯುಧಗಳನ್ನು ಅರ್ಜುನನಿಗೆ ಬೇಕಾದರೆ ಕೊಡಿ, ಮೂರ್ಖ ಭೀಮನಿಗೆ ಸಿಗಲಿಕ್ಕೆ ಬಿಡಬೇಡಿ. ನಮಗೆ ಸಿಕ್ಕಿದ ಪ್ರಶಸ್ತಿ ಕೆಲಸ ಮಾಡಿದ್ದಕ್ಕೆ. ಅಣ್ಣ ಏನೋ ಕೊಂಡಾಟದಲ್ಲಿ ಒಂದು ಮಾತು ಹೇಳಿದರೆ ಅಣ್ಣ ಹೇಳಿದ್ದೆಲ್ಲ ಸರಿ. ಈಗ ಉಳಿದದ್ದಕ್ಕೆಲ್ಲ ಷಂಡ ನಾನು. ಅಣ್ಣ ಹೇಳಿದ್ರೆ ಧರ್ಮ, ನಾನು ಧರ್ಮ ಹೇಳಿದ್ರೆ ಅಜ್ಞಾತವಾಸದಲ್ಲಿ ನನಗೆ ಏನೋ ಒಂದು ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ನಾಲ್ಕು ಮಾತು ಬರ್ತದಪ್ಪ. ನಾನು ಸರಿ ಎದ್ದು ನಿಂತ್ರೆ ಸುರದಾನವ ಮಾನವರೊಳಗೆ ನನ್ನ ಎದುರು ನಿಲ್ಲುವ ಗಂಡು ಯಾರೇ ಯಾರೇ ಯಾರೇ? ಈ ಸಂಭ್ರಮಕ್ಕೆ ಏನು ತೊಂದರೆ ಇಲ್ಲ. ಎದೆ ಅಗಲ ಉಂಟು, ಕೈ ಇಷ್ಟು ಗಟ್ಟಿ ಉಂಟು. ಬಡ ಬಡ ಹೊಡ್ಕೊಂಡ್ರು ನಾನೇನು ಕಡಿಮೆ ಅಂತ ಹಾರಿದ್ರಿ. ಇದು ಯಾರಲ್ಲಿ ಆಗದಿದ್ರೆ ಮನೆ ಹೆಂಡತಿಯಲ್ಲೂ ಆಗುದಿಲ್ಲ ಅಂತ ಒಂದು ಮಾತು ಉಂಟು. ನೀವು ನನ್ನ ಮುಂದೆ ಅಷ್ಟು ಪೌರುಷ ಮಾಡುವವರು ಕೀಚಕನನ್ನು ಕೊಲ್ಲಿಕ್ಕೆ ಅಷ್ಟು ಮಾಡುವವರಿಗೆ ಕೀಚಕನ ಮುಂದೆ ನಿಲ್ಲಿಕ್ಕಾಗುದಿಲ್ವಾ? ಕೀಚಕನನ್ನು ಕೊಲ್ತಿದ್ದೆ, ಹುಟ್ಟಿದ್ದು ಇವರೊಟ್ಟಿಗೆ ಅಲ್ವಾ? ರೋಷವಿಲ್ಲದಾಗೆ ನಿಮ್ಮನಕ್ಕೆ ಬಂದುದ ಬೀಳು ಈ ಸೊಂದು ಬೆದರದಿ ಪಾಂಚಾಲ, ಇಲ್ಲಿಯವರೆಗೆ ಯೋಚಿಸು. ಭೀಮಸೇನ ನಿನ್ನ ಪ್ರತಿಯೊಂದು ಆಪತ್ತಿಗೆ ಒದಗಿ ಬಂದಿದ್ದಾನೆ. ಇದೇನಾಯ್ತು ಅಂತ ಕೇಳಿದ್ರೆ ದುಡಿಯುವುದಕ್ಕೆ ಒಬ್ಬ, ತಿನ್ನುವುದಕ್ಕೆ 5 ಮಂದಿ ಅಂತ ಆಯ್ತು. ಎಂಥದು ಕಷ್ಟ ಬರಲಿ ಭೀಮಸೇನ ಹೆಂಡತಿಗೆ ಗಂಡನಾಗುವುದಕ್ಕೆ 5 ಜನವು, ಉಳಿದ ಆಪತ್ತಿಗೆ 4 ಜನ ಇಲ್ಲ. ಹಾಗಲ್ಲ ಮತ್ತೆ ಅವತ್ತು ಭಿಕ್ಷೆ ಬೇಡಿ ತಂದಾಗಲೂ ಅಮ್ಮ ಒಂದು ಅರ್ಧ ಪಾಲು ನಿಮಗೆ ಕೊಟ್ಟಿದ್ದಾರಂತಲ್ಲ? ಹೌದು. ಆ ಉಣ್ಣುದ್ರಲ್ಲೂ ಹೆಚ್ಚೇ ಸಿಕ್ಕಿದೆ ಅಲ್ಲ? ಅರಗಿನಾಲಯದಲ್ಲಿ ನಿದ್ದೆ ಬಿಟ್ಟದ್ದು ನಾನೇ. ಇರ್ಲಿ, ನಾನು ಹೇಳಿದ ಅದನ್ನಲ್ಲ, ನಾನು ಉಪಮೆ ಹೇಳಿದ್ದನ್ನು ನೆನಪು ಮಾಡಿಕೊ ನೀನು. ಈ ಹೆಂಡತಿಯ ಆಪತ್ತಿಗೆ ಹೆಗಲು ಕೊಟ್ಟು ದುಡಿಯುವ ಒಬ್ಬ, ಹೆಂಡತಿಯ ಸುಖಕ್ಕೆ 5 ಜನ ಅಂತ ಹೇಳಿದ್ದು ನಾನು. ಬಟ್ಟಲ್ಲ ಅನ್ನ ಮಾತ್ರ ಹೇಳಿದ್ದಲ್ಲ. ಅಲ್ಲ, ಅದೇ ಹೇಳಿದ್ದು. ಅಲ್ಲ, ಸಾಮರ್ಥ್ಯವಂತರು ನೀವಿದ್ದೀರಿ, ನನ್ನ ಪ್ರೀತಿಗೆ ಪಾತ್ರರು. ಎಂಥದ್ದು ಸಾಮರ್ಥ್ಯವಂತರು? ಪಂಜರದಲ್ಲಿ ಸಿಂಹವನ್ನು ಹಾಕಿದ್ರೆ ಸಿಂಹಕ್ಕೆ ಎಷ್ಟು ಹರಿತವಾದ ಹಲ್ಲೆ ಇರಲಿ, ಎಷ್ಟು ಹರಿತವಾದ ಉಗುರೆ ಇರಲಿ, ಯಾರನ್ನಾದ್ರೂ ಘಾತಿಸಲಿಕ್ಕೆ ಆಗ್ತದ ಪಂಜರದಿಂದ ಹೊರಗೆ ಬಂದು? ಯಾವುದೋ ಒಂದು ಸಂಕೋಲೆಯಲ್ಲಿ ಆನೆಯನ್ನು ಕಟ್ಟಿದ್ರೆ ಆನೆ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಆನೆಯ ತಪ್ಪದು ಅಲ್ಲ, ಬಂಧಿಸಿದವನ ತಪ್ಪು. ನಾನು ಈ ಷಂಡರೊಂದಿಗೆ ಹುಟ್ಟಿ. ಯಾರು ಷಂಡರು? ಯಾರು ನನ್ನೊಟ್ಟಿಗೆ ಹುಟ್ಟಿದವರು? ಮತ್ತೆ ಯಾರು? ನಿಮ್ಮ ಹಿಂದೆ ಇರು ಅಥವಾ ಮುಂದೆ ಇರು? ನನಗಿಂತ ಮೊದಲು ಹುಟ್ಟಿದವರು, ನನಗಿಂತ ಮತ್ತೆ ಹುಟ್ಟಿದವರು. ನಿಮ್ಮ ಬೆನ್ನಿಗೆ ಬಿದ್ದವರು, ನಿಮ್ಮ ಹಿಂದೆ. ಅದನ್ನು ಹಿಂದೆ ತಿರುಗಿಸಿ ನೀನು ಹೇಳಿದಾಗ ಇವರು ಷಂಡರು ಅಂತ. ಅದು ನೀವು ನನ್ನ ಹಿಂದೆ ಇದ್ದದ್ದು. ನೀನು ಹೇಳಿದ್ದು ನನಗೊಬ್ಬನಿಗೆಲ್ಲ 5 ಜನಕ್ಕೆ ಹೇಳಿದ್ದಿ. ಈ ಷಂಡರು ಒಂದು ನೆನಪಿಟ್ಟುಕೋ ನೀನು. ಏನು? ದುಶ್ಯಾಸನ ಬಂದು ನಿನ್ನನ್ನು ಸಭೆಯಲ್ಲಿ ಅವಮಾನ ಮಾಡಿದಾಗ ಯಾರವ ಹೆಂಡತಿಯನ್ನು ಅಡವಿಟ್ಟವ ಬೆಂಕಿ ತನ್ನಿ ಅಂತ ಹೇಳಿದ ಇದೇ ಷಂಡ. ಅಯ್ಯಯ್ಯೋ, ಗಂಡು. ಈಗ ಗಂಡ ಆಯ್ತಾ ನಿನಗೆ? ಜಟಾಸುರ ಎತ್ತಿಕೊಂಡು ಹೋಗುವಾಗ ಅವನಿಂದ ಬಿಡಿಸಿ ಅವನಿಗೆ ಬೇಕಾದ ಶಾಸ್ತಿ ಮಾಡಿದ ಇದೇ ಷಂಡ. ದೋರ್ದಂಡ. ಸೈಂಧವ ನಿನ್ನನ್ನು ಎಳೆದುಕೊಂಡು ಹೋಗುವಾಗ ಅವನ ತಲೆ ಬೋಳಿಸಿ, ತಲೆ ಅಲ್ಲ, ನಾನು ತಲೆ ಕಡಿಲಿಕ್ಕೆ ಹೋಗಿದ್ದೇನೆ, ನಾವು ಬೋಳಿಸಲಿಕ್ಕೆ ಹೇಳಿದ್ದು, ಅದು ಮಾಡಿದ ಇದೇ ಷಂಡ. ನಿನಗೆ ಒಂದು ಹೂವಿನ ಪರಿಮಳ ಬಂದರೆ ನಿನಗೆ ಯಾರು ಕಾಣುವುದಿಲ್ಲ, ಕಾಣುವುದು ನಾನೇ. ಅಲ್ಲಿಯವರೆಗೆ ಹೋಗಲಿಕ್ಕೆ, ಚೈತ್ರವನದವರೆಗೆ ಹೋಗಲಿಕ್ಕೆ ಅದು ಮಾಡಿದ್ದೇ ಷಂಡ. ಏನು ಮಾಡುವ ಹೇಳು? ನಾವು ಎದುರು ಹೋದ ಕೂಡಲೇ ಧರ್ಮ ಧರ್ಮ ಧರ್ಮ. ನೋಡಿದ್ಯಲ್ವ ಸಭೆಯಲ್ಲಿ ನಾನು ಬರುವಾಗ, ಧರ್ಮ ವೃಕ್ಷ ಕಡಿಯದಿರಿ 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 ಹೀಗೆ ಹೇಳಿದ್ರೆ ನಾವು ಏನು ಮಾಡಿ ಸಾಯ್ಲಿಕ್ಕೆ ಆಗ್ತದೆ ಹೇಳು? ಸರಿ ಸರಿ, ಈಗ ನೀವು ಆಡುತ್ತಿರುವಂತ ಮಾತ್ರ ನನಗೆ ಅರ್ಥವಾಗದಿದ್ದದೇನು ಅಲ್ಲ. ಆದರೆ ನಿಮ್ಮ ಅಣ್ಣನ ನಿರ್ಬಂಧಕ್ಕೆ ನೀವು ಒಪ್ಪಿಕೊಂಡು ಇಂತಹ ಮಾತುಗಳನ್ನು ಆಡುತ್ತಾ ಇರಬಹುದು. ಆದರೆ ನಿಮ್ಮ ಗಂಡುತನವನ್ನಾದರೂ ಕೆಲಸ ಮಾಡಿ ಎನ್ನುವ ಹಾಗೆ ಅಣ್ಣನೇ ಸೂಚಿಸಿದ್ದಾನಲ್ಲ.
ಏನು ಅಂದ್ರೆ ಎದುರಿಗಿರೋ ಧರ್ಮವೃಕ್ಷ ಕೆಡವಬೇಡಿ, ಹಿಂದುಗಡೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರಂತ. ಆದ್ರೆ ನೀವು ಕೆಲಸ ಮಾಡಬಹುದು ಅಂತ ಆಗುತ್ತದೆ. ಒಂದು ಕೆಲಸ ಮಾಡೋಣ, ನಾನು ಹಾಗೆ ನಿಮ್ಮನ್ನು ಷಂಡ ಅಂತ ಹಾಗೆಲ್ಲ ಇನ್ನು ಹೇಳುವುದಿಲ್ಲ. ಏನಿದ್ದರೂ ನೀವೇ ಗಂಡುಗಲಿ, ಉಳಿದವರು ಏನು ಬೇಕಾದ್ರೆ ಆಗ್ಲಿ. ನೀವು ನನಗೆ ಮಾಂಗಲ್ಯ ಕಟ್ಟಿದ ಹೌದಲ್ಲ, ನಾನು ನಿಮ್ಮ ಧರ್ಮಪತ್ನಿ ಆಗಿರೋದು ಸತ್ಯ ತಾನೆ. ಗಂಡನಾದವನು ಹೆಂಡತಿಯ ಮಾನ ಉಳಿಸಿಕೊಡಬೇಕಲ್ಲ. ಗಂಡನಾದವನು ಹೆಂಡತಿಯ ಮಾನ ಉಳಿಸಿಕೊಡಬೇಡುವೆ? ಗಂಡನಾದವನಲ್ವಾ? ಹೌದು. ಇವತ್ತಿನ ಒಂದು ವ್ಯವಸ್ಥೆ ಬದಲು ಮಾಡುವ. ಮಿಕ್ಕ ಗಂಡರಲ್ಲಿ ಉಸಿರು ಅಕ್ಕರೆ ಸಲ್ಲಿಸುವರು, ಸಿಕ್ಕೆವು ನಾವಿಂತ ನಾಯ್ಕೇಡಿಗಳಿಗೆ ನೀ ದುಃಖಿಸಬೇಡವಿಲ್ಲಿ. ಮಿಕ್ಕ ಗಂಡರಿಗೂ ಸಿರು. ನಿನ್ನ ಉಳಿದ ಗಂಡರಿಗೆ ಹೇಳು ಅಂತ ಹೇಳಿದ್ರೆ ನೀನು ಒಂದೊಂದು ನ್ಯಾವನೇ ಹೇಳ್ತಿ. ಹೇಳಿದ್ಯಲ್ವಾ? ಧರ್ಮ ಅರ್ಧ ಗಂಡು ಅರ್ಧ ಹೆಣ್ಣು, ಎಲ್ಲ ಹೇಳ್ತಿ. ನಾನು ಏನು ಹೇಳಿದ್ರು ನಿನ್ನ ಉತ್ತರ ಉಂಟಲ್ವಾ? ಈಗ ಎಲ್ಲ ಹೊಣೆ ನನಗೆ ಅಲ್ವಾ? ನಿನಗೆ ಅನಿಷ್ಟಕ್ಕೆ ಅಂಗಾರ ಅಂತ ಒಂದು ಮಾತುಂಟು. ಅಯ್ಯೋ, ಎಲ್ಲ ಕೆಟ್ಟದಕ್ಕೆ ಅವ, ಒಳ್ಳೆದಕ್ಕೆಲ್ಲ ಉಳಿದ ಗ್ರಹಗಳು. ಇಲ್ಲಪ್ಪ, ಅನಿಷ್ಟವ ಅದು ಅಂಗಾರಕ, ಕೆಟ್ಟದಾಗ್ತದ ಗಂಡು ಆಗಿದ್ದುಕೊಂಡು ನೀನು ಒಂದು ಕೆಲಸ ಮಾಡು. ಏನು? ಇಲ್ಲಿಯವರೆಗೆ ನಡೆದದ್ದು ನಡೆಯಿತು, ಇಲ್ಲಿಯವರೆಗೆ ನಡೆದದ್ದನ್ನು ಬಿಡು. ಇಂದಿನ ಆರಭ್ಯ ಹಿಂದಿನ ರಮ್ಯ ಬಿಟ್ಟು ಕಂದರೊಂದು ಭಾವಿಸಿಕೋ ನೀನು. ಮಂದ ಹತ್ತು ಗಮನು ಬಿಟ್ಟೆ ಎಲ್ದಿಗೂ ಮುರುದೆ ನಾನು. ದ್ರೌಪದಿ, ನಿನ್ನ ಬಗ್ಗೆ ಏನೂ ಭಾವನೆ ಇಲ್ಲದೆ ಬರೇ ಒಂದು ಕಲ್ಲಾಗಿ ನಾನು ಮಾತಾಡ್ತೇನೆ ಅಂತ ಭಾವಿಸಬೇಡ. ಛೇ, ನನ್ನ ಭೀಮಸೇನ ಅಂತವನಲ್ಲ. ನಿನ್ನ ಕಣ್ಣೀರೇನು, ನಿನ್ನ ಒಳಗಿನ ಬೇಗುದಿ ಏನು, ನೀನು ಬದುಕಿನಲ್ಲಿ ಪಟ್ಟಂತ ಭಾವನೆ ಏನು, ಇದರ ಬಗ್ಗೆ ಅರ್ಥ ಮಾಡಿಕೊಂಡವ. ಆದರೆ ಅಣ್ಣನ ಮಾತಿಗೆ ಭೀತನಾಗಿ ನಿನಗೆ ಬೇಕಾದ್ದನ್ನು ಮಾಡುವಲ್ಲಿ ನಾನು ಆಗಾಗ ತಡೆಯಾಗಿ ನಿಂತದ್ದನ್ನು ನೋಡಿ ಅಲ್ಲಿಗೆ ಸುಮ್ಮನಿದ್ದೇನೆ. ನೀನು ಹೇಳಿದ್ದು ಸರಿ ಉಂಟು. ಏನು? ನೀನು ಷಂಡ ಅಂತ ಹೇಳು, ನೀನು ಹೆಣ್ಣು ಅಂತ ಹೇಳು, ನಮಗೆ ತಲೆ ಬಿಸಿಯಾಗುವುದಿಲ್ಲ. ನಮಗಿದು ಮೀಸೆ ಶೋಭಾಯಮಾನಕ್ಕೆ ಮಾತ್ರ, ನಮಗೆ ಮುಗಿದ್ದು ಪ್ರಯೋಜನ ಇಲ್ಲ, ನನಗೆ ಗೊತ್ತುಂಟು. ಆದರೆ ಗಂಡಾದವ ಮಾನವನ್ನು ಕಾಯಬೇಕು ಅಂತ ಹೇಳಿದ್ದು ಸರಿ ಉಂಟು. ನೀನು ಹೆಂಡತಿಯ ಮಾನ ಸಂರಕ್ಷಣೆ, ತನ್ಮೂಲಕವಾಗಿ ಪ್ರಾಣವನ್ನು ಉಳಿಸಿಕೊಡುವುದು ಗಂಡನ ಕರ್ತವ್ಯ ಅಲ್ಲವೇ? ಭಾರ್ಯ ಸಂರಕ್ಷಣ ಪುರುಷ ಕರ್ತವ್ಯ. ಭಾರ್ಯೆಯನ್ನು ಸಂರಕ್ಷಿಸುವವನೇ ಭರ್ತಾರ. ದ್ರೌಪದಿ, ಪೂರ್ವಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ಅಂತ ಒಂದು ಮಾತು ಹೇಳಿದ್ದೆ. ಒಂದು ಬೇಡಿಕೋ ನೀನು. ಏನೆಂದು? ಮುಂದಿನ ಜನ್ಮದಲ್ಲಿ ಹೀಗೇ ನಿನಗೆ ಹುಟ್ಟು ಸಿಕ್ಕಿದ್ರೆ ಇಂಥದ್ದೇ 5 ಜನ ಗಂಡಂದಿರಬೇಕು ಎನ್ನುವುದಾಗಿ ಒಂದು ನಿರ್ಣಯ ಆದರೆ ನಾನೇ ಹಿರಿಯವನಾಗಿ ಹುಟ್ಟಲಿ. ನಿನ್ನನ್ನು ಅಡವಿಡಲಾರೆ ನಾನು. ನಿನ್ನನ್ನು ರಕ್ಷಿಸುವ ಹೊತ್ತಿನಲ್ಲಿ ಧರ್ಮ ಅಂತ ಕೈ ಎತ್ತಲಾರೆ. ನನಗೆ ಮುಖವಾಡ ಹಾಕಿಕೊಂಡು ಬದುಕಿ ಗೊತ್ತಿಲ್ವೇ? ಯಾವುದೋ ಪದರಿಕಾಶ್ರಮದಲ್ಲಿ ಬದುಕುವ ಹಾಗೆ ಧರ್ಮರಾಯನಾಗೆ ಬದುಕಲಿಕ್ಕೂ ಗೊತ್ತಿಲ್ಲ. ಹೆಂಡತಿಗೆ ಏನೇನು ಹಾನಿಯಾದರೂ ಕೂಡ ಧರ್ಮ ಅಂತ ನಾಗರಿಕತೆ ತೋರಿಸುವಂತ ಅತಿವ್ಯಾಪ್ತಿಯ ಅರ್ಜುನನಾಗಿ ಬದುಕಲಿಕ್ಕೂ ಗೊತ್ತಿಲ್ಲ. ನನ್ನದೇನಿದ್ರು ನೇರ. ಹೆಂಡತಿಗೆ ಅನ್ಯಾಯ ಆಗುತ್ತದೆ ಎಂದಿದ್ರೆ ಅಜ್ಞಾತವಾಸದಲ್ಲಿ ಹುದುಗಿ ಕುಳಿತುಕೊಳ್ಳಿಕ್ಕೆ ಭೀಮ ಏನು ಗಂಡಸುದಾನ ಸತ್ತವನೇ. ಆಗುತ್ತದೆ ಎಂದಿದ್ರೆ ಅರ್ಥ ಏನು? ನಮ್ಮಲ್ಲಿ ಎಷ್ಟು ಬಲ ಇರಲಿ, ಧರ್ಮರಾಯನ ಆಜ್ಞೆಯ ಒಳಗಿರುವಾಗ ನಾವು ಏನು ಮಾಡಿಯೂ ಪ್ರಯೋಜನ ಇಲ್ಲ. ನಾನು ಜ್ಯೇಷ್ಠನಾಗಿ ಹುಟ್ಟಲಿಲ್ಲ, ಈ ಜನ್ಮದಲ್ಲಿ ಏನು ಮಾಡಲಿಕ್ಕಾಗುವುದಿಲ್ಲ. ಒಂದು ವೇಳೆ ಗಂಡ ಇದ್ದು ಹೆಂಡತಿಗೆ ಮತ್ತೊಬ್ಬ ಒದಿಯುವಾಗ, ಮತ್ತೊಬ್ಬ ಮಾನಕ್ಕೆ ಧಕ್ಕೆ ತರುವಾಗ ಏನು ಮಾಡಲಿಕ್ಕಾಗಲಿಲ್ಲ ಎಂದಾದರೆ ಆ ಗಂಡ ಇದ್ದೂ ಸತ್ತ ಹಾಗೆ. ಅವತ್ತು ಹೇಳಿದ್ದೇನೆ, ನಿನಗೆ ನೆನಪಿರಬೇಕು. ಪ್ರಾಣಂ ವಾಪಿ ಪರಿತ್ಯಜ್ಜು ಮಾನಮೇವಾಭಿರಕ್ಷಂತು. ನೆನಪುಂಟಲ್ಲ? ಪ್ರಾಣವನ್ನು ಬಿಟ್ಟೇನು, ಮಾನವನ್ನು ಬಿಟ್ಟರೆ ನನಗೆ ಬದುಕಿಲ್ಲ. ಹೆಂಡತಿಯ ಮಾನ ಹೋಗುವಾಗಲೂ ನಾನು ಸುಮ್ಮನಿರ್ತೇನೆ ಎಂದಾದರೆ ನಾನು ಸತ್ತಿದ್ದೇನೆ ಅಂತ ಅರ್ಥ. ಉಳಿದವರಿಗೆ ಮಾನದ ಬೆಲೆ ಎಷ್ಟು ಗೊತ್ತುಂಟೋ ಗೊತ್ತಿಲ್ಲ ನನಗೆ. ನೀನು ಹೆಂಡತಿಯಾಗಿ ನನ್ನಲ್ಲಿ ಹೇಳಿದರೆ, ನಾನು ಮಾಡದೇ ಇದ್ದರೆ ನಾನು ಗಂಡನಾಗಿದ್ದು ಪ್ರಯೋಜನ ಇಲ್ಲ. ಒಂದು ಕೆಲಸ ಮಾಡು. ಏನದು? ಅವರು ಬೇಕಾದರೆ ಹೆಸರಿಗೆ ಗಂಡಂದಿರಾಗಿರಲಿ,
ಕೆಲಸ ಮಾಡದೆ ಗಂಡನಾಗಲಿಕ್ಕೆ ಭೀಮನಿಗೆ ಆಗುವುದಿಲ್ಲ. ಇಂದಿನಿಂದ ನಿನಗೆ 4 ಜನ ಗಂಡಂದಿರು. ನಾನು ಸತ್ತ ಅಂತ ಭಾವಿಸಿ ಎರೆಯ ಎಲ್ಲ ಮರಣವು ಹರುಷವಾಯಿತೆ ನಿನಗೆ. ಎರೆಯ ಕೇಳಿ ಎಲ್ಲ ಮರಣವು ಹರುಷವಾಯಿತೆ ನಿನಗೆ. ನರಸನೋ ಮೀರದಿಹು ದೈವರುಗಳುಂದ ಮೀರದಿಹು ದೈವರುಗಳು ಒಂದಾಗಿ ಎರೆಯ ಹರ ಹರ ತಾನೇಕೆ ನಿಮ್ಮಯ ತರುಣಿಯಾದೆನೋ ಶಿವನೇ. ಹರ ಹರ ತಾನೇಗೆ ನಿಮ್ಮಯ ತರುಣಿಯಾದೆನೋ ಶಿವನೇ. ಭೀಮ ಕೊಡಿಸೈ ಮರಣ ಕಂಬಣೆ ಭೀಮ ಕೊಡಿಸಿ ಮರಣ ಕಪ್ಪಣಿ. ಭೀಮ ಭೀಮ ನನ್ನ ಲೆಕ್ಕವನ್ನು ಬಿಡು. ಭೀಮಸೇನ ಕ್ಷಮಿಸಿಬಿಡ ಭೀಮಸೇನ, ನನ್ನನ್ನು ಕ್ಷಮಿಸಿಬಿಡು. ಕೋಪದಲ್ಲಿ ಉದ್ವೇಗದಲ್ಲಿ ನಿನ್ನ ಮನನೊಯ್ಯುವ ಮಾತಾಡಿಬಿಟ್ಟೆನ ಭೀಮಸೇನ. ನಿನಗೆ ಬೈದು ಬಿಟ್ಟೆ. ಅದನ್ನು ನೆನಪಿನಲ್ಲಿಟ್ಟು ಇಂತಹ ಮಾತುಗಳನ್ನು ಆಡಬೇಡವೋ ಭೀಮಸೇನ. ನನ್ನನ್ನು ಕ್ಷಮಿಸಿಬಿಡು ಭೀಮಸೇನ. ನನ್ನದು ತಪ್ಪಾಯಿತು. ನಿನಗೆ ಬೈದು ಬಿಟ್ಟೆ. ನಾನು ನಿನಗೆ ಬೈದು ಬಿಟ್ಟೆ. ನಾನು ಏನು ಕೇಳಿದೆನು ನಿನ್ನಲ್ಲಿ? ನನಗೆ ಹೊಟ್ಟೆ ತುಂಬ ಮೃಷ್ಟನ್ನ ಕೊಡಿ, ನನಗೆ ಉಡುವುದಕ್ಕೆ ಪಟ್ಟೆ ಸೀರೆ ಕೊಡಿ, ನನಗೆ ಆಭರಣ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳಿದ್ದಲ್ಲ. ನನ್ನ ಮಾನ ಉಳಿಸಿ ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿರುವುದು. ಯಾವುದನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಪ್ರಾಣಕ್ಕಿಂತಲೂ ಮಿಗಿಲಾದಂತಹ ಮಾನ. ಒಬ್ಬರಾದ ಮೇಲೆ ಒಬ್ಬರಂತೆ 5 ಜನ ನಿಮ್ಮ ತೋಳಿನ ಬಿಸಿ ಅಪ್ಪಗೆಯಲ್ಲಿ ನನ್ನನ್ನು ಸೇರಿಸಿಕೊಂಡು ನನ್ನನ್ನು ಸುಖ ಪಡೆದವರು. ನಿಮ್ಮಿಂದ ನಾನು ಮಕ್ಕಳನ್ನು ಪಡೆದವಳು. ಅಂತಹ ನಿಮ್ಮ ಮಕ್ಕಳ ತಾಯಿಯಾದ ಧರ್ಮಪತ್ನಿಯಾದ ನನ್ನ ಈ ಪರಿಸ್ಥಿತಿ ಹೀಗಿರುವಾಗ ಗಂಡನಲ್ಲ ಹೆಂಡತಿಯಲ್ಲ ಎನ್ನುತ್ತಿರುವೆಯ? ಬೇಡ ಭೀಮಸೇನ, ಬೇಡ.
ನಾನೇ ನಿಮ್ಮ ಹೆಂಡತಿಯಾಗ ಕೂಡದಾಗಿತ್ತು. ನಿನಗೆ ಈ ಸಂದಿಗ್ಧತೆಯನ್ನು ನಾನು ತಂದಿಡಕೂಡದಾಗಿತ್ತು. ನನ್ನ ಅತ್ತೆಯಾದಂಥ ಕುಂತಿದೇವಿ ನಿಮ್ಮ ಇವರನ್ನು ನನ್ನ ಕೈಯ ಮೇಲಿರಿಸೋದು ಮಾತಾಡಿದ್ದಳು. ಈ ಪಾಂಡವರ ಒಗ್ಗಟ್ಟನ್ನು ಯಾವ ಕಾಲಕ್ಕೂ ಕೆಡಿಸದಿರು, ಅವರನ್ನು ಸದಾ ಕಾಲ ಕಣ್ಣ ಗೊಂಬೆಯನ್ನು ಕಣ್ಣ ರೆಪ್ಪೆಗಳು ರಕ್ಷಿಸುವಂತೆ ಅವರ ಒಗ್ಗಟ್ಟನ್ನು ಕಾಪಾಡು. ನಮ್ಮ ಅತ್ತೆ ಆಡಿದ್ದಳು. ಇವತ್ತು ನೀ ನನಗೆ ಸಹಾಯವನ್ನು ಮಾಡೋದಕ್ಕೆ ಮುಂದಾದರೆ ನಿನ್ನ ಅಣ್ಣನ ಮಾತನ್ನು ಮೀರಿದಂತಾಗುತ್ತದೆ. ಬೇಡ, ನೀವೈವರು ಜೊತೆಯಾಗಿ ಇದ್ದುಕೊಳ್ಳಿ. ನಾನೇ ನಿಮ್ಮ ಹೆಂಡತಿಯಾಗ ಕೂಡದಿತ್ತು. ಆದರೆ ನಿನ್ನನ್ನು ಬಿಟ್ಟು ನನಗೆ ಬದುಕಿಲ್ಲ ಭೀಮಸೇನ, ನಿನ್ನನ್ನು ಬಿಟ್ಟು ನಾನು ಬದುಕಿರಲಾರೆ. ಯಾವತ್ತು ನನ್ನ ತಂದೆಯಾದಂಥ ದೃಪದ ರಾಜ ನಿನಗೆ ನಿಮ್ಮ ಐವರಿಗೆ ಮದುವೆಯನ್ನು ಮಾಡಿಕೊಡುವುದಕ್ಕೆ ಹಿಂಜರಿದನೋ ಆಗಲೇ ವ್ಯಾಸ ಮಹರ್ಷಿಗಳು ಆಗಮಿಸಿ ಏನಾಡಿದರು? ಪಾಂಡವರು ದೈವಾಂಶ ಸಂಭೂತರು, ದ್ರೌಪದಿ ಅಗ್ನಿ ಸಂಭವೆ. ಇವರ ಮಿಲನದಲ್ಲಿ ವಿಶೇಷವಾದ